ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್. ಹಿಂದಿನ ವಿಡಿಯೋಸ್ ಅಲ್ಲಿ ನಾವು ಜಾನ್ವರಿ ಮಂತಿನ ಅಂದ್ರೆ 2026ರ ಜಾನ್ವರಿ ಮಂತ್ ಅಲ್ಲಿ ಯಾವ್ದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅದನ್ನ ಅನಲೈಸ್ ಮಾಡ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಮಂತಿನ ಕರೆಂಟ್ ಅಫೇರ್ಸ್ ಅಲ್ಲಿ ನಮ್ಗೆ ಯಾವ್ದೆಲ್ಲ ಎಒ ಮತ್ತೆ ಎಡಬ್ಲ್ಯೂ ಎಕ್ಸಾಮ್ಸ್ಗೆ ಹಾಗೆಯೇ ಅದರ್ ಸ್ಟೇಟ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಆ ರೀತಿಯಾದಂತಹ ಕಾನ್ಸೆಪ್ಟ್ ಗಳನ್ನ ನೋಡ್ಕೊಳ್ತಾ ಹೋಗೋಣ. ಸೊ ಇವತ್ತಿನ ವಿಡಿಯೋದಲ್ಲಿ ಅವಾರ್ಡ್ಸ್ ಗಳು, ಸೈನ್ಸ್ ಅಂಡ್ ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಅಂಡ್ ಆಲ್ಸೋ ಅದರ್ ಇಂಡೆಕ್ಸ್ ಅಥವಾ ರಿಪೋರ್ಟ್ಸ್ ಗಳ ಬಗ್ಗೆ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಕ್ರಾಫರ್ಡ್ ಪ್ರೈಸ್ 2026. ಸೊ ಇದನ್ನ ಭಾರತದವರೇ ಆದಂತಹ ವೀರಭದ್ರನ್ ರಾಮನಾಥನ್ ಅವರಿಗೆ ಕೊಡಲಾಗಿದೆ. ಸೊ ಇವರು ವೀರಭದ್ರನ್ ರಾಮನಾಥನ್ ಅವರು, ಇವರಿಗೆ ಕ್ರಾಫರ್ಡ್ ಪ್ರೈಸ್ ಅನ್ನ ಕೊಡಲಾಗಿದೆ. 2026ರಲ್ಲಿ ಆದಂತಹ ಪ್ರೆಸ್ಟಿಜಿಯಸ್ ಕ್ರಾಫರ್ಡ್ ಪ್ರೈಸ್ ಅನ್ನ ಇವ್ರಿಗೆ ಕೊಡಲಾಗಿದೆ. ಸೊ ಈ ಪ್ರೈಸ್ ಅನ್ನ ಫೇಮಸ್ ಆಗಿ ಏನಂತ ಕರೀತಾರೆ ಅಂತ ಹೇಳಿದ್ರೆ ನೊಬೆಲ್ ಆಫ್ ಜಿಯೋ ಸೈನ್ಸಸ್ ಅಂತ ಕೂಡ ಕರೀತಾರೆ. ನೊಬೆಲ್ ಆಫ್ ಜಿಯೋ ಸೈನ್ಸಸ್ ಅಂತ ಕೂಡ ಇದನ್ನ ಕರೆಯಲಾಗುತ್ತೆ. ಈ ಅವಾರ್ಡ್ ನ ರಾಯಲ್ ಸ್ವಿಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಪ್ರೊವೈಡ್ ಮಾಡುತ್ತೆ. ಯಾರಿದನ್ನ ಕೊಡ್ತಾರೆ? ರಾಯಲ್ ಸ್ವಿಡಿಶ್ ಅಕಾಡೆಮಿ ಇದನ್ನ ಪ್ರೊವೈಡ್ ಮಾಡುತ್ತೆ. ನಂತರ ಯಾರು ಕೊಡ್ತಾರೆ ಅಂತ ಗೊತ್ತಾಯ್ತು, ಯಾರಿಗ್ ಬಂದಿದೆ ಅಂತ ಕೂಡ ಗೊತ್ತಾಯ್ತು, ಅಂಡ್ ಫೇಮಸ್ ಆಗಿ ಇದನ್ನ ಏನಂತ ಕರೀತಾರೆ ಅಂತ ಕೂಡ ಗೊತ್ತಾಯ್ತು. ಈಗ ಕ್ರಾಫರ್ಡ್ ಪ್ರೈಸ್ ಅನ್ನ ಹಾಲ್ಗರ್ ಕ್ರಾಫರ್ಡ್ ಇಂಡಸ್ಟ್ರಿಯಲಿಸ್ಟ್ ಮತ್ತೆ ಅವರ ಹೆಂಡತಿಯ ಆದಂತಹ ಆನಾ ಗ್ರೇಟಾ ಅವರು 1980ರಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ 1980ರಲ್ಲಿ ಎಸ್ಟಾಬ್ಲಿಷ್ ಮಾಡಿದ ನಂತರ ಇಲ್ಲಿ ತನಕ ಕ್ರಾಫರ್ಡ್ ಪ್ರೈಸ್ ಅನ್ನ ಕೊಡ್ತಾ ಬರ್ತಾ ಇದ್ದಾರೆ. ಸೊ ಇದನ್ನ ಯೂಶಲಿ ಕೆಲವೊಂದ್ಸಲ ನೊಬೆಲ್ ಪ್ರೈಸ್ ಜೊತೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ನೊಬೆಲ್ ಪ್ರೈಸೇ ಬೇರೆ, ನೊಬೆಲ್ ಪ್ರೈಸಸ್ ಆನ್ ಸೈನ್ಸ್ ಅಂತ ಕರಿತಾ ಇರುವಂತಹ ಕ್ರಾಫರ್ಡ್ ಪ್ರೈಸೇ ಬೇರೆ. ಯಾಕೆ ವೀರಭದ್ರನ್ ಅವ್ರಿಗೆ ಕ್ರಾಫರ್ಡ್ ಪ್ರೈಸ್ ಅನ್ನ ಕೊಡ್ಲಾಗತ್ತೆ ಅಂತ ಹೇಳಿದ್ರೆ ಅವರ ಎನ್ವಿರಾನ್ಮೆಂಟಲ್ ವರ್ಕ್ ಆದಂತಹ ಕ್ಲೈಮೇಟ್ ಪೊಲ್ಯೂಟೆಂಟ್ಸ್ ಮತ್ತೆ ಗ್ರೀನ್ ಹೌಸ್ ಎಫೆಕ್ಟ್ ಗೆ ಈ ಒಂದು ಪ್ರೈಸ್ ಅನ್ನ ಕೊಡ್ಲಾಗ್ತಿದೆ. ಅಂದ್ರೆ ಹೀಟ್ ಟ್ರಾಪಿಂಗ್ ಮಾಡ್ತಾ ಇರುವಂತಹ ಕ್ಲೋರೋಫ್ಲೋರೋಕಾರ್ಬನ್ ನ ಬಗ್ಗೆ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಗ್ರೀನ್ ಹೌಸ್ ಪೊಟೆನ್ಶಿಯಲ್ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಇವ್ರಿಗೆ ಕ್ರಾಫರ್ಡ್ ಪ್ರೈಸ್ ಅಥವಾ ನೊಬೆಲ್ ಪ್ರೈಸ್ ಆಫ್ ಜಿಯೋ ಸೈನ್ಸ್ ಅನ್ನ ಕೊಡ್ಲಾಗಿದೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡ್ಕೊಂಡ್ರೆ ಇದ್ರ ಮೇಲೆ, ಕ್ರಾಫರ್ಡ್ ಪ್ರೈಸ್ ಇಸ್ ಅವಾರ್ಡೆಡ್ ಬೈ ವಿಚ್ ಅಕಾಡೆಮಿ? ಈಗಷ್ಟೇನೆ ಹೇಳಿದೆ, ರಾಯಲ್ ಸ್ವಿಡಿಶ್ ಅಕಾಡೆಮಿ ಆಫ್ ಸೈನ್ಸ್ ಇದನ್ನ ಪ್ರೊವೈಡ್ ಮಾಡುತ್ತೆ. ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್ 2026. ಸೊ ಈ ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್ ಅನ್ನ ಯಾರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಭಾರತದ ಟೀಚರ್ ಆದಂತಹ ರುಬೆಲ್ ನಾಗಿ ಅವರಿಗೆ ಇದನ್ನ ಕೊಡ್ಲಾಗಿದೆ. ಸೊ ಯಾಕೆ ರುಬೆಲ್ ನಾಗಿ ಅವರಿಗೆ ಈ ಪ್ರೈಸ್ ಅನ್ನ ಕೊಟ್ರು ಅಂತ ಹೇಳಿದ್ರೆ ರುಬೆಲ್ ನಾಗಿ ಅವರು 100ಕ್ಕಿಂತ ಹೆಚ್ಚು ಲರ್ನಿಂಗ್ ಸೆಂಟರ್ಸ್ ಗಳನ್ನ ಓಪನ್ ಮಾಡಿದ್ದಾರೆ ಅವರ NGOದ ಅಡಿಯಲ್ಲಿ. ಹಾಗಾಗಿ ಇವರಿಗೆ ಈ ಅವಾರ್ಡ್ ಅನ್ನ, ಗ್ಲೋಬಲ್ ಟೀಚರ್ ಪ್ರೈಸ್ ಅವಾರ್ಡ್ ಅನ್ನ ದುಬೈಯಲ್ಲಿ ನಡೆದಂತಹ ವರ್ಲ್ಡ್ ಗವರ್ಮೆಂಟ್ ಸಮಿಟ್ ಅಲ್ಲಿ ಕೊಡ್ಲಾಗಿದೆ. ಸೊ ಯಾವ ಸಮಿಟ್ ಅಲ್ಲಿ ಕೊಡ್ಲಾಗಿದೆ? ವರ್ಲ್ಡ್ ಗವರ್ಮೆಂಟ್ ಸಮಿಟ್. ಎಲ್ಲಿ ನಡೆದಿರೋದು ಅಂತ ಕೂಡ ಕೇಳ್ತಾರೆ, ದುಬೈಯಲ್ಲಿ ನಡೆದಿರೋದು ಈ ಒಂದು ಸಮಿಟ್. ಸೊ ಈ ಒಂದು ಅವಾರ್ಡ್ ಅನ್ನ GAMS ಎಜುಕೇಶನ್ ಫೌಂಡೇಶನ್ ಜೊತೆಗೆ ವರ್ಕಿ ಫೌಂಡೇಶನ್ ಅಂಡರ್ ಅಲ್ಲಿ ಕೊಡ್ಲಾಗ್ತದೆ. ಸೊ ಇವೆರಡರ ಜೊತೆಗೆ ಕೊಲಾಬ್ರೇಷನ್ ಯಾರಾಗಿದ್ದಾರೆ ಅಂತ ಹೇಳಿದ್ರೆ ಯುನೆಸ್ಕೋ ಕೊಲಾಬ್ರೇಟ್ ನ ಆಗಿದೆ. ಸೊ ಈ ಮೂರು ಸೇರ್ಬಿಟ್ಟು ಗ್ಲೋಬಲ್ ಟೀಚರ್ ಪ್ರೈಸ್ ಅನ್ನ ಕೊಡ್ಲಾಗತ್ತೆ. ಸೊ ಇದರಲ್ಲಿ ಆಲ್ಮೋಸ್ಟ್ $1 million ಅಮೌಂಟ್ ಅನ್ನ ಪ್ರೈಸ್ ಮನಿಯಾಗಿ ಕೊಡ್ತಾರೆ. ಈಗ ರುಬೆಲ್ ನಾಗಿ ಅವ್ರಿಗೂ ಕೂಡ $1 million ಅಷ್ಟು ಅಮೌಂಟ್ ಅನ್ನ ಪ್ರೈಸ್ ಮನಿಯಾಗಿ ಕೊಡ್ಲಾಗಿದೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ದ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಡಿಪ್ಲೊಮ್ಯಾಟಿಕ್ ಅವಾರ್ಡ್. ಸೊ ಏನಿದು ಡಿಪ್ಲೊಮ್ಯಾಟಿಕ್ ಅವಾರ್ಡ್ ಅಂತ ಹೇಳಿದ್ರೆ ಸ್ಪೀಕರ್ ಆಫ್ ದ ಕೆನೆಸೆಟ್ ಮೆಡಲ್. ಕೆನೆಸೆಟ್ ಮೆಡಲ್ ಅನ್ನ ಈಗ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಕೊಡ್ಲಾಗಿದೆ. ಭಾರತದ ಮೊದಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸ್ಪೀಕರ್ ಆಫ್ ಕೆನೆಸೆಟ್ ಮೆಡಲ್ ಅನ್ನ ಪಡೆದುಕೊಂಡಿರೋದ್ರಲ್ಲಿ, ಅಥವಾ ಇವರೇ ಫಸ್ಟ್ ಲೀಡರು ಟು ರಿಸೀವ್ ದಿಸ್ ಮೆಡಲ್. ಇಂಡಿಯಾ ಹಾಗೂ ಇಸ್ರೇಲ್ ನಡುವಿನ ಕೋಆಪರೇಷನ್ ಮತ್ತೆ ಸ್ಟ್ರಾಟಜಿಕ್ ರಿಲೇಶನ್ಶಿಪ್ ಅನ್ನ ಸ್ಟ್ರೆಂಥನ್ ಮಾಡೋಕೆ ಇವರ ಕಾಂಟ್ರಿಬ್ಯೂಷನ್ ಹೆಚ್ಚಿಗೆ ಇದೆ ಅಂತ ಹೇಳ್ಬಿಟ್ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ
ಸ್ಪೀಕರ್ ಆಫ್ ಕೆನೆಸೆಟ್ ಮೆಡಲ್ ಅನ್ನ ಕೊಡ್ಲಾಗಿದೆ. ಈ ಅವಾರ್ಡು ಹೈಯೆಸ್ಟ್ ಪಾರ್ಲಿಮೆಂಟರಿ ಆನರ್ ಆಫ್ ಇಸ್ರೇಲ್. ಇಸ್ರೇಲ್ ದೇಶದ ಹೈಯೆಸ್ಟ್ ಪಾರ್ಲಿಮೆಂಟರಿ ಆನರ್ ಅಂತ ಕರಿಬಹುದು. ಸೊ ಇದಕ್ಕೆ ಡೈರೆಕ್ಟ್ ಕ್ವಶನ್ ಕೇಳಿದ್ರೆ ಹೇಗ್ ಕೇಳ್ತಾರೆ ಅಂದ್ರೆ, ಹೂ ಇಸ್ ದ ಫಸ್ಟ್ ಗ್ಲೋಬಲ್ ಲೀಡರ್ ಟು ರಿಸೀವ್ ದ ಕೆನೆಸೆಟ್ ಮಾಡೆಲ್? ಸೊ ಯಾರು? ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು. ಸೊ ನೆಕ್ಸ್ಟ್ ಗ್ರಾಮಿ ಅವಾರ್ಡ್ 2026. 68ನೇ ಆನ್ಯುಯಲ್ ಗ್ರಾಮಿ ಅವಾರ್ಡ್ 2026 ಕ್ರಿಪ್ಟೋ.ಕಾಮ್ ಅರೇನಾ ಎಲ್ಲಿರೋದು? ಲಾಸ್ ಏಂಜಲಸ್ ಇಲ್ಲಿ ಕಂಡಕ್ಟ್ ಮಾಡಲಾಗಿದೆ. 1959ರಿಂದ ಈ ಅವಾರ್ಡ್ ಅನ್ನ ಕೊಡ್ಲಾಗ್ತಿತ್ತು. ಈ ಬಾರಿಯ ಅವಾರ್ಡು ಒಬ್ಬ ಸ್ಪಿರಿಚುವಲ್ ಲೀಡರ್ಗೆ ಕೊಡ್ಲಾಗಿದೆ, ದಲೈ ಲಾಮಾ ಅವರಿಗೆ. ಸೊ ದಲೈ ಲಾಮಾ ಅವರಿಗೆ ಟಿಬೆಟನ್ ಸ್ಪಿರಿಚುವಲ್ ಲೀಡರ್ ಇವರಿಗೆ ಫಸ್ಟ್ ಗ್ರಾಮಿ ಅವಾರ್ಡ್ ನ ಕೊಡ್ಲಾಗಿದೆ. ಅಂಡ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ಮೊದಲನೇ ಬಾರಿಗೆ 90ನೇ ವಯಸ್ಸಿನಲ್ಲಿ ಇರುವಂತಹ ಪರ್ಸನ್ಗೆ ಫಸ್ಟ್ ಎವರ್ ಗ್ರಾಮಿ ಅವಾರ್ಡ್ ಅನ್ನ ಕೊಡ್ಲಾಗಿದೆ. ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್. ಬೆಸ್ಟ್ ಆಡಿಯೋ ಬುಕ್, ನರೇಷನ್ ಮತ್ತೆ ಸ್ಟೋರಿ ಟೆಲ್ಲಿಂಗ್ ರೆಕಾರ್ಡ್ ಕೆಟಗರಿಯಲ್ಲಿ ಈ ಒಂದು ಅವಾರ್ಡ್ ಅನ್ನ ದಲೈ ಲಾಮಾ ಅವರಿಗೆ ಕೊಟ್ಟಿದ್ದಾರೆ. ಅಂಡ್ ಈ ಬಾರಿಯ ಗ್ರಾಮಿ ಅವಾರ್ಡ್ 2026 ಥೀಮ್ ಏನು ಅಂತ ಹೇಳಿದ್ರೆ, ಕಂಪ್ಯಾಷನ್, ಪೀಸ್ ಅಂಡ್ ಎನ್ವಿರಾನ್ಮೆಂಟ್ ಅನ್ನೋದು ಈ ಬಾರಿಯ ಥೀಮ್. ಮತ್ತೆ ಗ್ಲೋಬಲ್ ಇಂಪ್ಯಾಕ್ಟ್ ಏನು ಅಂತ ಹೇಳಿದ್ರೆ, ನೊಬೆಲ್ ಪೀಸ್ ಲಾರೆಂಟ್ 1989 ಸ್ಪ್ರೆಡಿಂಗ್ ಮೆಸೇಜ್ ವಯಾ ಮಾಡರ್ನ್ ಮೀಡಿಯಾ. ದಲೈ ಲಾಮಾ ಅವ್ರಿಗೆನೆ ಕೊಟ್ಟಿರ್ತಾರೆ ಈ ಅವಾರ್ಡ್ ಅನ್ನ ಕೂಡ. ಸೊ ಹಾಗಾಗಿ ಎರಡಕ್ಕೂ ಕೂಡ ಇಂಪಾರ್ಟೆಂಟ್. ನೆಕ್ಸ್ಟ್ ಇದರ ಮೇಲೆ ಒಂದು ಕ್ವಶನ್ ನೋಡ್ಕೊಳ್ಳೋಣ. ದಲೈ ಲಾಮಾ ಓನ್ ದ ನೊಬೆಲ್ ಪೀಸ್ ಪ್ರೈಸ್ ಇನ್ ದ ಇಯರ್ 1989. 1989ರಲ್ಲಿ ಅವ್ರಿಗೆ ಪೀಸ್ ಪ್ರೈಸ್ ಅನ್ನ ಕೊಡ್ಲಾಗತ್ತೆ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ, ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್. ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್. ಸೊ ಈ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅನ್ನ 2026 ಫೆಬ್ರವರಿ ಮಂತ್ ಅಲ್ಲಿ ರಿಲೀಸ್ ಮಾಡಲಾಗಿದೆ. ವರ್ಲ್ಡ್ ಇಂಟೆಲೆಕ್ಚುಯಲ್ ಫೌಂಡೇಶನ್ ಅಂದ್ರೆ WIF, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, IIM ಮುಂಬೈ ಈ ಮೂರು ಕೂಡ ಕೊಲಾಬರೇಷನ್ ಇಂದ ರೆಸ್ಪಾನ್ಸಿಬಲ್ ನೇಷನ್ಸ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದೆ. ಸೊ ಇದು ರಿಲೀಸ್ ಮಾಡಿರುವಂತಹ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅಲ್ಲಿ ಸಿಂಗಾಪುರ್ ಮೊದಲನೆಯ ಸ್ಥಾನದಲ್ಲಿದೆ. ಸಿಂಗಾಪುರ್ ಫಸ್ಟ್ ಪ್ಲೇಸ್ ಅಲ್ಲಿದೆ. ಭಾರತ ಒಟ್ಟು 154 ಕಂಟ್ರೀಸ್ ಗಳಲ್ಲಿ, ಅಂದ್ರೆ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಅಂಡರ್ ಅಲ್ಲಿ ಒಟ್ಟು 154 ಕಂಟ್ರೀಸ್ ಗಳನ್ನ ಕನ್ಸಿಡರ್ ಮಾಡಲಾಗುತ್ತೆ. ಇದರಲ್ಲಿ ಭಾರತ 16ನೇ ಪೊಸಿಷನ್ ಅಲ್ಲಿ ಇದೆ. ಭಾರತ 16ನೇ ಪೊಸಿಷನ್, ಮೊದಲನೇ ಪೊಸಿಷನ್ ಬಂದ್ಬಿಟ್ಟು ಸಿಂಗಾಪುರ್. ಅಂಡ್ USA 66ನೇ ಪೊಸಿಷನ್ ಅಲ್ಲಿ ಇದೆ. ಹಾಗೆಯೇ ಚೀನಾ 68ನೇ ಪೊಸಿಷನ್ ಅಲ್ಲಿ ಇರೋದನ್ನ ನಾವು ಕಾಣಬಹುದಾಗತ್ತೆ. ಫಸ್ಟ್ ಸಿಂಗಾಪುರ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್, 2ನೇ ಪೊಸಿಷನ್ ಅಲ್ಲಿ ಸ್ವಿಟ್ಜರ್ಲ್ಯಾಂಡ್, 3ನೇ ಪೊಸಿಷನ್ ಅಲ್ಲಿ ಡೆನ್ಮಾರ್ಕ್. ಟಾಪ್ 3 ತುಂಬಾ ಇಂಪಾರ್ಟೆಂಟ್. ಟಾಪ್ 1 ಬಂದು ಸಿಂಗಾಪುರ್, ಟಾಪ್ 2 ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಅಂಡ್ ಟಾಪ್ 3 ಬಂದ್ಬಿಟ್ಟು ಡೆನ್ಮಾರ್ಕ್. ಸೊ ಇದು ರೆಸ್ಪಾನ್ಸಿಬಲ್ ನ್ಯಾಷನಲ್ ಇಂಡೆಕ್ಸ್. ಯಾರು ರಿಲೀಸ್ ಮಾಡ್ತಾ ಇರೋದು? ವರ್ಲ್ಡ್ ಇಂಟೆಲೆಕ್ಚುಯಲ್ ಫೌಂಡೇಶನ್ ಅಲಾಂಗ್ ವಿತ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, IIM ಮುಂಬೈ ಕೊಲಾಬರೇಷನ್ ಇಂದ ಈ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಭಾರತ್ ಟ್ಯಾಕ್ಸಿ ಇನಿಷಿಯೇಟಿವ್. ಭಾರತ್ ಟ್ಯಾಕ್ಸಿ ಇನಿಷಿಯೇಟಿವ್ ಅನ್ನ ಡೆಲ್ಲಿಯಲ್ಲಿ, ವಿಜ್ಞಾನ್ ಭವನ್ ಡೆಲ್ಲಿಯಲ್ಲಿ ರಿಲೀಸ್ ಮಾಡಲಾಗಿದೆ. ಯೂನಿಯನ್ ಕೋಆಪರೇಟಿವ್ ಮಿನಿಸ್ಟ್ರಿ ಭಾರತ್ ಟ್ಯಾಕ್ಸಿಯನ್ನ ಡೆವಲಪ್ ಮಾಡಿ ಇದನ್ನ ಎಸ್ಟಾಬ್ಲಿಷ್ ಅಥವಾ ಲಾಂಚ್ ನ ಕೂಡ ಮಾಡಿದೆ. ಅಂಡ್ ಇಂಡಿಯಾಸ್ ಫಸ್ಟ್ ಕೋಆಪರೇಟಿವ್ ಬೇಸ್ಡ್ ರೈಡ್ ಹೈಲಿಂಗ್ ಪ್ಲಾಟ್ಫಾರ್ಮ್ ಇದು, ದಟ್ ಇಸ್ ಭಾರತ್ ಟ್ಯಾಕ್ಸಿ. ಎಲ್ಲಿ ಇದನ್ನ ಇಲ್ಲಿ ಲಾಂಚ್ ಮಾಡಿರೋದು? ವಿಜ್ಞಾನ್ ಭವನ್ ಅಲ್ಲಿ ಲಾಂಚ್ ಮಾಡಿದ್ದಾರೆ. ಅಂಡ್ ಇದು ಮಲ್ಟಿ ಸ್ಟೇಜ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ 2002 ನ ಅಡಿಯಲ್ಲೂ ಕೂಡ ರಿಜಿಸ್ಟರ್ ನ ಮಾಡಲಾಗಿದೆ. ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ಯಾರು ಪ್ರಮೋಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಅಮೂಲ್. ಸೊ ಇದು ಈಗ ಈ ಒಂದು ಭಾರತ್ ಟ್ಯಾಕ್ಸಿಯನ್ನ ಪ್ರಮೋಟ್ ಮಾಡ್ತಿದೆ. ನೆಕ್ಸ್ಟ್ ಪ್ರಹಾರ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಸೆಕ್ಯೂರಿಟಿ ಪರ್ಸ್ಪೆಕ್ಟಿವ್ ಆಗಿ ತಂದಿರೋದು. ಪ್ರಹಾರ್ ಭಾರತದ ಮೊದಲ ಕಾಂಪ್ರಹೆನ್ಸಿವ್ ನ್ಯಾಷನಲ್ ಕೌಂಟರ್ ಟೆರರಿಸಂ ಪಾಲಿಸಿ ಅಂಡ್ ಸ್ಟ್ರಾಟಜಿಯನ್ನ ಎಸ್ಟಾಬ್ಲಿಷ್ ಮಾಡೋದಕ್ಕೋಸ್ಕರ ತಂದಿರುವಂತದ್ದು. ಸೊ ಪ್ರಹಾರ್ ಅಂತ ಹೇಳಿದ್ರೆ
ಪಿ ಅಂತ ಹೇಳಿದ್ರೆ ಪ್ರಿವೆನ್ಷನ್, ಆರ್ ಅಂತ ಹೇಳಿದ್ರೆ ರೆಸ್ಪಾನ್ಸ್, ಎ ಅಂತ ಹೇಳಿದ್ರೆ ಅಗ್ರಿಗೇಟಿಂಗ್, ಎಚ್ ಅಂತ ಹೇಳಿದ್ರೆ ಹ್ಯೂಮನ್, ಅಟೆನ್ಯೂಯೇಟಿಂಗ್, ಇ ಅಂತ ಹೇಳಿದ್ರೆ ಅಲೈನಿಂಗ್, ಇನ್ನೊಂದು ಎ ಅಂತ ಹೇಳಿದ್ರೆ ಆರ್ ಅಂತ ಹೇಳಿದ್ರೆ ರಿಕವರಿ. ಸೊ ಇದು ಫುಲ್ ಫಾರ್ಮು ಪ್ರಹಾರದು. ಸೊ ಪ್ರಹಾರನ್ನ ಯಾವ ಕಂಡೀಷನ್ ಅಲ್ಲಿ ಟೆರರಿಸಂ ಇದ್ದಾಗ ಅಲ್ಲಿ ಎನೇಬಲಿಂಗ್ ಮಾಡೋದಕ್ಕೋಸ್ಕರ ಮತ್ತೆ ಅಲೈನ್ ಮಾಡೋದಕ್ಕೆ ಮತ್ತೆ ಟೆರರಿಸಂ ಏರಿಯಾಸ್ ಗಳನ್ನ ರಿಕವರ್ ಮಾಡೋದಕ್ಕೆ ತಂದಿರೋದು. ಅಂಡ್ ದಿಸ್ ಇಸ್ ಇಂಟ್ರೊಡ್ಯೂಸ್ಡ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಸೊ ಇದಕ್ಕೊಂದು ಕ್ವಶನ್ ನೋಡ್ಕೊಂಡ್ರೆ, ಪ್ರಹಾರ್ ಈಸ್ ಅ ಸ್ಟ್ರಾಟಜಿ ಇಂಟ್ರೊಡ್ಯೂಸ್ಡ್ ಬೈ ವಿಚ್ ಆಫ್ ದ ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ ತಗೊಂಬಂದಿರೋದು. ನೆಕ್ಸ್ಟ್ ಬಯೋಡೈವರ್ಸಿಟಿ ರಿಲೇಟೆಡ್, ಭಾರತದ ಮೊದಲ ನ್ಯಾಷನಲ್ ಕೌ ಕಲ್ಚರ್ ಮ್ಯೂಸಿಯಂ. ಭಾರತದ ಮೊದಲ ಕೌ ಕಲ್ಚರ್ ಮ್ಯೂಸಿಯಂನ ಉತ್ತರ ಪ್ರದೇಶದ ಮಥುರಾದಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗಿದೆ. ವಿತ್ ಇನ್ ದ ಪಂಡಿತ್ ದೀನದಯಾಳ್ ಉಪಾಧ್ಯಾಯ ವೆಟರ್ನರಿ ಯೂನಿವರ್ಸಿಟಿ. ಮಥುರಾದಲ್ಲಿ ದೀನದಯಾಳ್ ಉಪಾಧ್ಯಾಯ ವೆಟರ್ನರಿ ಯೂನಿವರ್ಸಿಟಿ ಅಂತ ಇದೆ. ಆ ಉಪಾಧ್ಯಾಯ ಯೂನಿವರ್ಸಿಟಿ ಒಳಗಡೆ ಈ ಒಂದು ನ್ಯಾಷನಲ್ ಕೌ ಕಲ್ಚರ್ ಮ್ಯೂಸಿಯಂ ಅನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಸೊ ಯಾತಕ್ಕೋಸ್ಕರ ಎಸ್ಟಾಬ್ಲಿಷ್ ಮಾಡಿರೋದು ಅಂತ ಹೇಳಿದ್ರೆ, ಭಾರತದ ತಳಿಗಳಾದಂತಹ ಇಂಡಿಜಿನಿಯಸ್ ಹಸುಗಳನ್ನ ಕಾಪಾಡೋದಕ್ಕೋಸ್ಕರ ಮತ್ತೆ ಅದರ ಬ್ರೀಡ್ ಅನ್ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ, ಹಾಗೆಯೇ ಭಾರತದ ಕಲ್ಚರಲ್, ಸೈಂಟಿಫಿಕ್ ಹಾಗೂ ಎಕನಾಮಿಕ್ ಸಿಗ್ನಿಫಿಕೆನ್ಸ್ ಆಫ್ ದ ಕ್ಯಾಟಲ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಈ ಇನಿಷಿಯೇಟಿವ್ ಅನ್ನ ತರಲಾಗಿದೆ. ನೆಕ್ಸ್ಟ್ ಸ್ಟೇಟ್ ಬರ್ಡ್ ಅಟ್ಲಾಸ್. ಸ್ಟೇಟ್ ಲೆವೆಲ್ ಬರ್ಡ್ ಅಟ್ಲಾಸ್ ಇತ್ತೀಚೆಗೆ ಗೋವಾ ಸ್ಟೇಟ್ ಲೆವೆಲ್ ಬರ್ಡ್ ಅಟ್ಲಾಸ್ ಅನ್ನ ತಗೊಂಡ್ಬಂದಿದೆ. ಗೋವಾ ಭಾರತದ ಮೊದಲ ಸ್ಟೇಟ್ ಅಲ್ಲ ಈ ರೀತಿಯಾದಂತಹ ಸ್ಟೇಟ್ ಲೆವೆಲ್ ಬರ್ಡ್ ಅನ್ನ ಎಸ್ಟಾಬ್ಲಿಷ್ ಮಾಡೋದ್ರಲ್ಲಿ. ಇದು 2ನೇಯ ಪ್ಲೇಸ್ ಅಲ್ಲಿ ಇದೆ. ಮೊದಲಿಗೆ ಇದನ್ನ ತಂದಂತಂದು ಕೇರಳ ಭಾರತದ ಮೊದಲ ದೇಶ ಸ್ಟೇಟ್ ಆಫ್ ಬರ್ಡ್ ಅಟ್ಲಾಸ್ ಅನ್ನ ರಿಲೀಸ್ ಮಾಡಿರೋದ್ರಲ್ಲಿ. ಗೋವಾ 2ನೇಯ ಸ್ಟೇಟ್. ಇದೊಂದು ಏವಿಯೇಷನ್ ಸ್ಪೀಸೀಸ್ ಗಳ ಡಾಕ್ಯುಮೆಂಟೇಶನ್ ಹಾಗೂ ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಗೆ ಹೆಲ್ಪ್ ಆಗುವಂತಹ ಅಟ್ಲಾಸ್. ನಂತರ ರಾಮ್ಸರ್ ನೆಟ್ವರ್ಕ್ ಅಥವಾ ರಾಮ್ಸರ್ ಕನ್ವೆನ್ಷನ್. ಭಾರತದಲ್ಲಿ ಇದು ಫೆಬ್ರವರಿ ಮಂತಿನ ಕರೆಂಟ್ ಅಫೇರ್ಸ್ ಆಗಿರೋದ್ರಿಂದ 98 ಸೈಟ್ಸ್ ಗಳಂತ ಹೇಳಿದೀನಿ. ಬಟ್ ಈಗ ಒಟ್ಟು 99 ರಾಮ್ಸಾರ್ ಸೈಟ್ಸ್ ಗಳಿವೆ. ಸೊ ಈ 99 ರಾಮ್ಸಾರ್ ಸೈಟ್ಸ್ ಗಳಲ್ಲಿ ಫೆಬ್ರವರಿ ಮಂತ್ ಅಲ್ಲಿ ಉತ್ತರ ಪ್ರದೇಶದ ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಹಾಗೂ ಗುಜರಾತಿನ ಚಾರಿದಾಂದ್ ಎರಡನ್ನು ಕೂಡ ರಾಮ್ಸಾರ್ ಸೈಟ್ಸ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ ಉತ್ತರ ಪ್ರದೇಶ್ ಹಾಗೂ ಚಾರಿದಾಂದ್ ಗುಜರಾತ್ ಅಲ್ಲಿರುವಂತಹ ಪ್ಲೇಸ್ ಅನ್ನ ರಾಮ್ಸಾರ್ ವೆಟ್ಲ್ಯಾಂಡ್ ಆಗಿ ಜಾಯಿನ್ ಮಾಡಲಾಗುತ್ತೆ. ಸೊ ಯಾತಕ್ಕೆ ಈ ರಾಮ್ಸಾರ್ ಸೈಟ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತ ಹೇಳಿದ್ರೆ, 2 ಫೆಬ್ರವರಿ ಪ್ರತಿ ವರ್ಷ ವರ್ಲ್ಡ್ ವೆಟ್ಲ್ಯಾಂಡ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ 97ನೇಯ ವೆಟ್ಲ್ಯಾಂಡ್ ಆಗಿ ಪಾಟ್ನಾ ಬರ್ಡ್ ಸ್ಯಾಂಕ್ಚುರಿ, 98ನೇಯ ವೆಟ್ಲ್ಯಾಂಡ್ ಆಗಿ ಚಾರಿದಾಂದ್ ಸ್ಯಾಂಕ್ಚುರಿಯನ್ನ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ರಾಮ್ಸಾರ್ ವೆಟ್ಲ್ಯಾಂಡ್ ನ ಅಡಿಯಲ್ಲಿ. ಜೊತೆಗೆ ಏಪ್ರಿಲ್ ಅಲ್ಲಿ ಶಿಖಾ ಜಿಲ್ ಬರ್ಡ್ ಸ್ಯಾಂಕ್ಚುರಿ, ಶಿಖಾ ಜಿಲ್ ಬರ್ಡ್ ಸ್ಯಾಂಕ್ಚುರಿಯನ್ನ ರಾಮ್ಸಾರ್ ಸೈಟ್ಗೆ ಜಾಯಿನ್ ಮಾಡಲಾಗುತ್ತೆ 99ನೇಯ ರಾಮ್ಸಾರ್ ಸೈಟ್ ಆಗಿ. ಸೊ ಇದು ಉತ್ತರ ಪ್ರದೇಶನ ಶಿಖಾ ಜಿಲ್ ಬರ್ಡ್ ಸ್ಯಾಂಕ್ಚುರಿ 99ನೇಯ ವೆಟ್ಲ್ಯಾಂಡ್ ಆಗಿ ರೆಕಗ್ನಿಷನ್ ಮಾಡಲಾಗುತ್ತೆ. ಭಾರತದಲ್ಲಿ ಯಥೇಚ್ಛವಾಗಿ ಜಾಸ್ತಿ ವೆಟ್ಲ್ಯಾಂಡ್ಸ್ ಅನ್ನ ಹೊಂದಿರುವಂತಹ ರಾಜ್ಯ ತಮಿಳುನಾಡು. ತಮಿಳುನಾಡಲ್ಲಿ ಹೆಚ್ಚಿನ ವೆಟ್ಲ್ಯಾಂಡ್ಸ್ ಗಳು ರೆಕಗ್ನಿಷನ್ ಮಾಡಲಾಗಿದೆ. ಇನ್ನು ರಾಮ್ಸಾರ್ ಕನ್ವೆನ್ಷನ್ ಅಲ್ಲಿ ಜಾಯಿನ್ ಆದ ನಂತರ ಇಫ್ ದೇರ್ ಈಸ್ ಎನಿ ಹ್ಯೂಮನ್ ಥ್ರೆಟ್ ಆಗಿ ಅಲ್ಲಿ ಬಯೋಡೈವರ್ಸಿಟಿ ಡಿಕ್ಲೈನ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಒಂದು ರಾಮ್ಸಾರ್ ವೆಟ್ಲ್ಯಾಂಡ್ಸ್ ಗಳನ್ನ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಗೆ ಸೇರಿಸಲಾಗುತ್ತೆ. ಸೊ ಈ ಮಾಂಟ್ರಿಯಾಕ್ಸ್ ರೆಕಾರ್ಡ್ ಅಂಡರ್ ಅಲ್ಲಿ ಇಟ್ಟು ಕನ್ಸರ್ವೇಷನ್ ಮಾಡ್ಬಿಟ್ಟು ಮತ್ತೆ ರಿಕವರಿಯನ್ನ ಮಾಡಲಾಗತ್ತೆ. ಮತ್ತೆ ಅದು ರಾಮ್ಸಾರ್ ಸೈಟಿಗೆ ಹೋಗಿ ಜಾಯಿನ್ ಆಗುತ್ತೆ. ನೆಕ್ಸ್ಟ್ ಸ್ಟೇಟ್ ಎಕ್ಸಾಮ್ಸ್ ಆಗಿರೋದ್ರಿಂದ 2 ಫೆಬ್ರವರಿ ವೆಟ್ಲ್ಯಾಂಡ್ ಡೇ ಅಲ್ಲಿ ಅದರ ಥೀಮ್ ಏನು ಅಂತ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸೊ ಇದರ ಥೀಮ್ ಬಂದ್ಬಿಟ್ಟು, ಅಂದ್ರೆ ಈ ಬಾರಿಯ ಥೀಮ್ ಏನು ಅಂತ ಹೇಳಿದ್ರೆ, ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್. 2026ರ ಥೀಮು ವೆಟ್ಲ್ಯಾಂಡ್ಸ್ ಅಂಡ್ ಟ್ರೆಡಿಷನಲ್ ನಾಲೆಡ್ಜ್ ಸೆಲೆಬ್ರೇಟಿಂಗ್ ಕಲ್ಚರಲ್ ಹೆರಿಟೇಜ್. ನೆಕ್ಸ್ಟ್ ಬಯೋಫಾರ್ಮಾ ಶಕ್ತಿ ಮೋಸ್ಟ್ ಇಂಪಾರ್ಟೆಂಟ್ ಒನ್. ವೈ? ಬಿಕಾಸ್ ಯೂನಿಯನ್ ಬಜೆಟ್ ಅಲ್ಲಿ, ಬಿಕಾಸ್ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಎಕನಾಮಿಕ್ ಸರ್ವೆ,
ಅಂಡ್ ಬಡ್ಜೆಟ್. ಇದೆರಡು ಕೂಡ ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ಅದೇ ತರ ಬಯೋಫಾರ್ಮಾ ಅಥವಾ ಬಯೋಫಾರ್ಮಾ ಶಕ್ತಿಯನ್ನ ಯೂನಿಯನ್ ಬಡ್ಜೆಟ್ ಅಲ್ಲಿ ಬಯೋಫಾರ್ಮಾವನ್ನ ಲಾಂಚ್ ಮಾಡಲಾಗುತ್ತೆ ಅಥವಾ ಡಿಸ್ಕಸ್ ನ ಮಾಡ್ತಾರೆ. ಹಾಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇದು ತುಂಬಾ ಇಂಪಾರ್ಟೆಂಟ್. ಬಯೋಫಾರ್ಮಾ ಶಕ್ತಿ ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್ ಟೆಕ್ನಾಲಜಿ ಅಂಡ್ ಇನೋವೇಷನ್ ಅಂತ ಇದ್ರ ಫುಲ್ ಫಾರ್ಮ್. ಶಕ್ತಿ ಅನ್ನೋದರ ಫುಲ್ ಫಾರ್ಮ್. ಸೊ ಶಕ್ತಿ ಅಂದ್ರೆ ಏನು? ಸ್ಟ್ರಾಟಜಿ ಫಾರ್ ಹೆಲ್ತ್ ಕೇರ್ ಅಡ್ವಾನ್ಸ್ಮೆಂಟ್ ಥ್ರೂ ನಾಲೆಡ್ಜ್ ಟೆಕ್ನಾಲಜಿ ಅಂಡ್ ಇನೋವೇಷನ್. ಸೊ ಇದರಲ್ಲಿ ಬಯೋಲಾಜಿಕ್ಸ್ ನಮ್ಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ. ಬಯೋಲಾಜಿಕ್ಸ್ ಅಂದ್ರೆ ಏನು ಅಂತ ಡೈರೆಕ್ಟ್ ಆಗಿ ಕೇಳ್ತಾರೆ. ಹಾಗೆಯೇ ಬಯೋಸಿಮಿಲರ್ಸ್ ಅಂದ್ರೆ ಏನು ಅಂತ ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ. ಯಾಕಂದ್ರೆ ಈ ಎರಡು ಟರ್ಮಿನಾಲಜೀಸ್ ಅನ್ನ ಬಯೋಫಾರ್ಮಾ ಶಕ್ತಿ ಅಂಡರ್ ಅಲ್ಲಿ ಯೂಸ್ ಮಾಡಿದ್ದಾರೆ. ಬಯೋಲಾಜಿಕ್ಸ್ ಹಾಗೂ ಬಯೋಸಿಮಿಲರ್ಸ್ ನ ಭಾರತದಲ್ಲೇ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂತಹ ಇನಿಷಿಯೇಟಿವ್ ನ ತಗೊಂಡ್ಬರೋದಕ್ಕೋಸ್ಕರ ಬಯೋಫಾರ್ಮಾ ಶಕ್ತಿಯನ್ನ ತರಲಾಗಿದೆ. ಸೊ ಬಯೋಲಾಜಿಕ್ಸ್ ಅಂದ್ರೆ ಏನು ಅಂತ ಹೇಳಿದ್ರೆ ಕಾಂಪ್ಲೆಕ್ಸ್ ಮೆಡಿಸಿನ್ಸ್ ಗಳನ್ನ ಭಾರತದಲ್ಲೇ ಪ್ರಿಪೇರ್ ಮಾಡಬೇಕು. ಲೈಕ್ ಕಾಂಪ್ಲೆಕ್ಸ್ ಮೆಡಿಸಿನ್ಸ್ ನ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡಿ ತೆಗಿತೀವಲ್ವಾ, ಅದನ್ನ ಭಾರತದಲ್ಲೇನೆ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ತಂದಿರುವಂತದ್ದು ಬಯೋಲಾಜಿಕ್ಸ್. ಬಯೋಸಿಮಿಲರ್ಸ್ ಅಂದ್ರೆ ಸಿಮಿಲರ್ ಮೆಡಿಸಿನ್ಸ್ ಗಳನ್ನ ಭಾರತದಲ್ಲೇ ಪ್ರಿಪೇರ್ ಮಾಡಬೇಕು ಅನ್ನೋದು ಬಯೋಸಿಮಿಲರ್ಸ್. ಸೊ ಇದೆರಡನ್ನು ಕೂಡ ಬಯೋಫಾರ್ಮಾ ಶಕ್ತಿ ಅಂಡರ್ ಅಲ್ಲಿ ತರಲಾಗಿದೆ. ಸೊ ಇದಕ್ಕೆ ಒಂದು ಕ್ವಶನ್ ನ ನೋಡ್ಕೊಳ್ಳೋಣ. ಬಯೋಫಾರ್ಮಾ ಶಕ್ತಿ ಅಲೈನ್ಸ್ ವಿತ್ ವಿಚ್ ಬಯೋಫಾರ್ಮಾ ಟಾರ್ಗೆಟ್? ಸೊ ಯಾವ್ದು ಟಾರ್ಗೆಟ್ಗೆ ಅಲೈನ್ ಆಗ್ತಿದೆ ಅಂತ ಕೇಳಿದ್ದಾರೆ. ಆನ್ಸರ್ ಬಂದು ಬಯೋಟೆಕ್ ಇಂಡಸ್ಟ್ರಿ $100 million ಬೈ 2025 ಒಳಗಡೆ ತರಬೇಕು ಅನ್ನುವಂತಹ ಇನಿಷಿಯೇಟಿವ್ ಜೊತೆಗೆ ಅಲೈನ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇದಾದ್ಮೇಲೆ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ರೆಡ್ ಸ್ಯಾಂಡರ್ಸ್. ಸೊ ರೆಡ್ ಸ್ಯಾಂಡರ್ಸ್ ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ ಸೌತ್ ಆಂಧ್ರ ಪ್ರದೇಶ ಅಲ್ಲಿ ಇರುವಂತಹ ತಿರುಪತಿ ಪಿಲಿಗ್ರಿಮೇಜ್ ರೂಟ್ ಅಲ್ಲಿ ಇಲ್ಲಿಗಲ್ ಸ್ಮಗ್ಲಿಂಗ್ ಆಗ್ತಿದೆ ರೆಡ್ ಸ್ಯಾಂಡರ್ಸ್. ಸೊ ಇದು ಓಪನ್ ಸ್ಪೇಸ್ ಆಗ್ತಿರೋದ್ರಿಂದ ಸ್ಮಗ್ಲರ್ಸ್ಗೆ ಈಸಿ ರೂಟ್ ಆಗಿ ಕನ್ವರ್ಟ್ ಆಗ್ತದೆ. ಇದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗ ಕಂಪ್ಲೇಂಟ್ಸ್ ಅಥವಾ ಪಿಟಿಷನ್ಸ್ ತಗೊಂಡ್ಬಂದಿದ್ದಾರೆ. ಸೊ ಈಗ ರೆಡ್ ಸ್ಯಾಂಡರ್ಸ್ ಅಂತ ಹೇಳಿದ್ರೆ ರೆಡ್ ಸ್ಯಾಂಡರ್ಸ್ ಅನ್ನೋದು ಈಸ್ಟರ್ನ್ ಘಾಟ್ಸ್ಗೆ ಎಂಡಮಿಕ್ ಸ್ಪೀಸೀಸ್. ಸೊ ಇದನ್ನ ಏನಂತ ಕರೀತಾರೆ ಅಂತ ಹೇಳಿದ್ರೆ ಸ್ಯಾಂಟಲಿನ್ ಅಂತ ಕೂಡ ಕರೀಲಾಗುತ್ತೆ. ಇದನ್ನ ಮೆಡಿಸಿನ್ಸ್ಗೆ ಯೂಸ್ ಮಾಡ್ತಾರೆ, ಪರ್ಫ್ಯೂಮ್ಸ್ಗೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇದನ್ನ ಯಾವ ರೀತಿ ಕನ್ಸರ್ವೇಶನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸ್ಕೆಡ್ಯೂಲ್ 4 ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಸೈಟ್ಸ್ ಅಲ್ಲಿ ಅಪೆಂಡಿಕ್ಸ್ 2 ಅಲ್ಲಿ ಇಟ್ಬಿಟ್ಟು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಸೈಟ್ಸ್ ಅಂತ ಹೇಳಿದ್ರೆ ಟ್ರೇಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ತಂದಿರುವಂತಹ ಇನಿಷಿಯೇಟಿವ್. ಸೊ ಇದರಲ್ಲಿ ಅಪೆಂಡಿಕ್ಸ್ 2 ಅಲ್ಲಿ ಇಟ್ಟು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಹಾಗೆಯೇ IUCN ಅಂಡರ್ ಅಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಇದರಲ್ಲಿ ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇಟ್ಟು ಪ್ರೊಟೆಕ್ಟ್ ನ ಮಾಡಲಾಗ್ತಿದೆ. ಸೊ ಇದಿಷ್ಟು ರೆಡ್ ಸ್ಯಾಂಡರ್ಸ್ ನ ಬಗ್ಗೆ. ರೆಡ್ ಸ್ಯಾಂಡರ್ಸ್ ಈಸ್ ಎಂಡಮಿಕ್ ಟು ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್? ಈಸ್ಟರ್ನ್ ಘಾಟ್ಸ್ ಗೆ ಇದು ಎಂಡಮಿಕ್ ಸ್ಪೀಸೀಸ್. ನೆಕ್ಸ್ಟ್ ನಿಯೋಫೈಟ್ ID ಆಪ್. ಸೊ ಏನಿದು ನಿಯೋಫೈಟ್ ID ಆಪ್? ಕೇರಳದ ಚೀಫ್ ಮಿನಿಸ್ಟರ್ ನಿಯೋಫೈಟ್ ID ಅಪ್ಲಿಕೇಶನ್ ಅನ್ನ ಲಾಂಚ್ ಮಾಡಿದ್ದಾರೆ. ಯಾತಕ್ಕೋಸ್ಕರ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇರಳದಲ್ಲಿರುವಂತಹ ನೇಟಿವ್ ಸ್ಪೀಸೀಸ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ. ಅಲ್ಲಿ ಸಿಗ್ತಾ ಇರುವಂತಹ ಎಕ್ಸೋಟಿಕ್ ಸ್ಪೀಸೀಸ್ ಗಳನ್ನ ಐಡೆಂಟಿಫಿಕೇಶನ್ ಮಾಡೋದಕ್ಕೆ. ಎಕ್ಸೋಟಿಕ್ ಸ್ಪೀಸೀಸ್ ಅಂತ ಹೇಳಿದ್ರೆ ಏಲಿಯನ್ ಸ್ಪೀಸೀಸ್. ಲೀಗಲಿ ಅಥವಾ ಇಲ್ಲೀಗಲಿ, ನೋಯಿಂಗ್ಲಿ ಅಥವಾ ಅನ್ನೋಯಿಂಗ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಸ್ಪೀಸೀಸ್ ಗಳನ್ನ ನಾವು ಎಕ್ಸೋಟಿಕ್ ಸ್ಪೀಸೀಸ್ ಅಥವಾ ಏಲಿಯನ್ ಸ್ಪೀಸೀಸ್ ಅಥವಾ ಇನ್ವೇಸಿವ್ ಸ್ಪೀಸೀಸ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಈ ಇನ್ವೇಸಿವ್ ಸ್ಪೀಸೀಸ್ ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ನಿಯೋಫೈಟ್ ID ಅನ್ನುವಂತಹ ಆಪ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಯೂಸ್ ಮಾಡುವಂತಹ ಅಪ್ಲಿಕೇಶನ್ ಮೊಬೈಲ್ ಅಲ್ಲಿ ಕೂಡ ಈಸಿಯಾಗಿ ಯೂಸ್ ಮಾಡಬಹುದು. ಇದರಿಂದ ಇನ್ವೇಸಿವ್ ಪ್ಲಾಂಟ್ ಸ್ಪೀಸೀಸ್ ಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋದಕ್ಕೆ ಕೇರಳ ರೀಜನ್ ಅಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಇದು ಕೇರಳದಲ್ಲಿ ಡೆವಲಪ್ ಮಾಡಿರುವಂತಹ ಆಪ್. ನೆಕ್ಸ್ಟ್ ಅಗ್ರಿಟೆಕ್ ವೆಲ್ಫೇರ್. ಸೊ ಈ ಆಪ್ ಅನ್ನ ಯಾರು ಡೆವಲಪ್ ಮಾಡಿರೋದು ಅಂತ ಹೇಳಿದ್ರೆ ಇಟ್ ಇಸ್ ಡೆವಲಪ್ಡ್ ಬೈ ರಿಸರ್ಚರ್ಸ್ ಅಟ್ ದ ಮಲಬಾರ್ ಬೊಟಾನಿಕಲ್ ಗಾರ್ಡನ್. ಮಲಬಾರ್ ಬೊಟಾನಿಕಲ್ ಗಾರ್ಡನ್ ಮತ್ತೆ ಇನ್ಸ್ಟಿಟ್ಯೂಟ್ ಫಾರ್
ಪ್ಲಾಂಟ್ ಸೈನ್ಸ್. ಯೋಲೋ V11 ಮಿಷಿನ್ ಲರ್ನಿಂಗ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಇದನ್ನ ಅಪ್ಲಿಕೇಶನ್ ತರಲಾಗಿದೆ. ಸೊ ಈಗ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯೋಲೋ V11 ಮಿಷಿನ್ ಲರ್ನಿಂಗು ಇಂಪಾರ್ಟೆಂಟ್. ಸೊ ಈ ಒಂದು ಮಿಷಿನ್ ಲರ್ನಿಂಗ್ ಅನ್ನ ಇಲ್ಲಿ ಯೂಸ್ ಮಾಡಲಾಗಿದೆ. ಜೊತೆಗೆ ಇದನ್ನ ಒಟ್ಟು 2 ಭಾಷೆಯಲ್ಲಿ ನಾವು ಯೂಸ್ ಮಾಡಬಹುದು. ಒಂದು ಇಂಗ್ಲಿಷ್ ಹಾಗೆಯೇ ಮಲಯಾಳಂ. ಸೊ ಹೀಗೆ 2 ಭಾಷೆಯಲ್ಲಿ ಈ ಒಂದು ಅಪ್ಲಿಕೇಶನ್ ಅನ್ನ ಯೂಸ್ ಮಾಡಬಹುದು. ಯಾರು ಡೆವಲಪ್ ಮಾಡಿರೋದು? ಮಲಬಾರ್ ಬೊಟಾನಿಕಲ್ ಗಾರ್ಡನ್ ಅಂಡ್ ಇನ್ಸ್ಟಿಟ್ಯೂಟ್ ಫಾರ್ ಪ್ಲಾಂಟ್ ಸೈನ್ಸ್. ಯಾವ ಅಪ್ಲಿಕೇಶನ್ ಯೂಸ್ ಮಾಡಿದ್ದಾರೆ? ಮಿಷಿನ್ ಲರ್ನಿಂಗ್ ಟೆಕ್ನಾಲಜಿ ಯೋಲೋ V11 ಅನ್ನ ಯೂಸ್ ಮಾಡಿದ್ದಾರೆ. 2 ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಇಂಗ್ಲಿಷ್ ಮತ್ತೆ ಮಲಯಾಳಂ. ನೆಕ್ಸ್ಟ್ ಟಾಪಿಕ್ ಬಂದು ಗ್ರೈನ್ ATM. ಗ್ರೈನ್ ATM ರೀಸೆಂಟ್ ಆಗಿ ಬಿಹಾರ್ ಸ್ಟೇಟ್ ಅಲ್ಲಿ ಭಾರತದ ಮೊದಲ ಅಗ್ರಿ ATM ಅನ್ನ ತರಲಾಗಿದೆ. ಅದರ ಫಸ್ಟ್ ಸೆಟ್ 3 ಗ್ರೈನ್ ATMs ಮಿಷಿನ್ಸ್ ಗಳನ್ನ ಪಾಟ್ನಾದಲ್ಲಿ ಇನ್ಸ್ಟಾಲ್ ನ ಮಾಡಲಾಗಿದೆ. ಬಿಹಾರ್ ಪಾಟ್ನಾದಲ್ಲಿ ಆಲ್ರೆಡಿ ಇನ್ಸ್ಟಾಲ್ ನ ಮಾಡಲಾಗಿದೆ. ಗ್ರೈನ್ ATM ನ ಅನ್ನಪೂರ್ತಿ ಅಂತ ಕೂಡ ಕರೆಯಲಾಗುತ್ತೆ. ಅನ್ನಪೂರ್ತಿ ಅಂತ ಹೇಳಿ ಕೂಡ ಈ ಒಂದು ಗ್ರೈನ್ ATMs ಗಳನ್ನ ಕರೆಯಲಾಗುತ್ತೆ. ಇದೊಂದು ವೀಟ್ ಅಥವಾ ರೈಸ್ ಅನ್ನ ಆಟೋಮೆಟಿಕ್ ಆಗಿ ತಗೋಬಹುದಾದಂತಹ ಮಿಷಿನ್. ನಾವ್ ಹೇಗೆ ಹಣವನ್ನ ತಗೋತೀವಲ್ವಾ, ಅದೇ ರೀತಿ ಇದು ಕೂಡ ಫುಡ್ ಗ್ರೈನ್ಸ್ ಗಳನ್ನ ತಗೊಳ್ಳುವಂತಹ ಮಿಷಿನ್. ರೈಸ್ ಮತ್ತೆ ವೀಟ್ ಅನ್ನ ತಗೊಳ್ಳುವಂತದ್ದು. ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮತ್ತೆ ವೇರಿಯಸ್ ಸ್ಟೇಟ್ ಗವರ್ಮೆಂಟ್ ಗಳು ಸೇರ್ಬಿಟ್ಟು ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಜೊತೆ ಸೇರಿ ಈ ಪ್ರೋಗ್ರಾಮ್ ಅನ್ನ ತರಲಾಗಿದೆ. ಇದು 24/7 ATM ವರ್ಕ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯೂಸ್ ಮಾಡ್ತಿರೋದು ಸೋಲಾರ್ ಎನರ್ಜಿಯನ್ನ ಯೂಸ್ ಮಾಡ್ತಿದೆ. ಬಟ್ ಇದಕ್ಕೆ ಯಾವಾಗ್ಲೂ ಕೂಡ ವೈಫೈ ಅಥವಾ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಕಾರ್ಡ್ ಹೋಲ್ಡರ್ಸ್ ಗಳ BPL ಕಾರ್ಡ್ ಹೋಲ್ಡರ್ಸ್ ಗಳನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ, ಡೇಟಾ ಬೇಸ್ ಗಳನ್ನ ಆಕ್ಸೆಸ್ ಮಾಡೋದಕ್ಕೋಸ್ಕರ ಇಂಟರ್ನೆಟ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಆಕ್ಟಿವ್ ಇಂಟರ್ನೆಟ್ ಇದಕ್ಕೆ ಬೇಕಾಗತ್ತೆ. ಎಲ್ಲಿ ತಗೊಬಂದಿರೋದು? ಬಿಹಾರ್ನ ಪಾಟ್ನಾದಲ್ಲಿ 3 ATMs ಗಳನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. ಇದ್ರ ಜೊತೆಗೆ ಅಗ್ರಿ ಸ್ಟಾಕ್ ಅನ್ನುವಂತಹ ಕಾನ್ಸೆಪ್ಟ್ ಕೂಡ ನಮ್ಗೆ ತುಂಬಾನೇ ಇಂಪಾರ್ಟೆಂಟ್. ರೀಸೆಂಟ್ ಆಗಿ ಫಿನಾನ್ಸ್ ಮಿನಿಸ್ಟರ್ ಭಾರತ್ ವಿಸ್ತಾರ್ ಅನ್ನುವಂತಹ ಮಲ್ಟಿಲಿಂಗ್ವಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೂಲ್ ಅನ್ನ ಅಗ್ರಿ ಸ್ಟಾಕ್ ಪೋರ್ಟಲ್ ಜೊತೆಗೆ ಇನ್ಕಲ್ಕೇಟ್ ನ ಮಾಡ್ತಿದ್ದಾರೆ. ICAR ಪ್ಯಾಕೇಜ್ ಜೊತೆಗೆ ಇಂಟಿಗ್ರೇಟ್ ನ ಮಾಡಲಾಗ್ತಿದೆ. ಸೊ ಏನಿದು ಭಾರತ್ ವಿಸ್ತಾರ್ ಅಥವಾ ಅಗ್ರಿ ಸ್ಟಾಕ್ ಅಂದ್ರೆ ಏನು? ಭಾರತ್ ವಿಸ್ತಾರ್ ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದನ್ನ ಅಗ್ರಿ ಸ್ಟಾಕ್ ಜೊತೆಗೆ ಇಂಟಿಗ್ರೇಟ್ ನ ಮಾಡ್ತಿದ್ದಾರೆ. ಸೊ ವಾಟ್ ಈಸ್ ಅಗ್ರಿ ಸ್ಟಾಕ್? ಅಗ್ರಿ ಸ್ಟಾಕ್ ಅಂತ ಹೇಳಿದ್ರೆ ಇದೊಂದು ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್. ಫಾರ್ಮ್ ಸೆಕ್ಟರ್ ಅನ್ನ ಇಂಪ್ಲಿಮೆಂಟ್ ಮಾಡೋದಕ್ಕಂತ ತಂದಿರುವಂತಹ ಟೆಕ್ನಾಲಜಿ. ಇದನ್ನ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಮಿಷಿನ್ಸ್ ಅಂಡರ್ ಅಲ್ಲಿ ತರಲಾಗಿದೆ. ಇದರಿಂದ ವರ್ಚುವಲ್ ಇಂಟಿಗ್ರೇಟೆಡ್ ಸಿಸ್ಟಮ್ ಅನ್ನ ಆಕ್ಸೆಸ್ ಮಾಡೋದಕ್ಕೆ, ಅಗ್ರಿ ರಿಸೋರ್ಸಸ್ ಗಳನ್ನ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಈಗ ಅಗ್ರಿ ಸ್ಟಾಕ್ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದಿರೋದ್ರಿಂದ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಆಕ್ಸೆಸ್ ಮಾಡೋದು ತುಂಬಾನೇ ಈಸಿ. ಸೊ ಇದಿಷ್ಟು ಫೆಬ್ ಮಂತ್ ಅಲ್ಲಿ ಕೇಳಿರುವಂತಹ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಪಾರ್ಟ್ 2 ವಿಡಿಯೋಸ್ ಅಲ್ಲಿ ನಾವು ಉಳಿದಿರುವಂತಹ ಕರೆಂಟ್ ಅಫೇರ್ಸ್ ಗಳನ್ನ ಕವರ್ ಮಾಡ್ಕೊಳ್ಳೋಣ. ಇದೇ ತರ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.